ಇಂದಿಗೆ ಸುಮಾರು 16 ವರ್ಷಗಳ ಹಿಂದೆ ಮಂಗಳೂರು ಘನಘೋರ ದುರಂತಕ್ಕೆ ಸಾಕ್ಷಿಯಾಗಿತ್ತು. ದುಬೈನಿಂದ ಬಂದ ಲೋಹದ ಹಕ್ಕಿ ಮಂಗಳೂರನ್ನ ಸ್ಪರ್ಶಿಸುತ್ತಲೇ ಪತನವಾಗಿ 158 ಮಂದಿ ದಾರುಣವಾಗಿ ಸಾವನ್ನಪ್ಪಿದ್ದರು. ದೇಶದ ನಾಗರಿಕ ವಿಮಾನಯಾನ ರಂಗ ಎಂದೂ ಮರೆಯದ ಮಂಗಳೂರು ವಿಮಾನ ದುರಂತ ಸಂಭವಿಸಿ ಇಂದಿಗೆ 16 ವರ್ಷಗಳು ಪೂರ್ಣಗೊಂಡಿವೆ. ಅದು 2010 ಮೇ 22ನೇ ತಾರೀಕು. ಆಗಿನ್ನೂ ಮುಂಜಾನೆ 6 ಗಂಟೆ 3 ನಿಮಿಷ. ದುಬೈನಿಂದ ಒಟ್ಟು 166 ಪ್ರಯಾಣಿಕರನ್ನ ಕರೆತಂದಿದ್ದ ಏರ್ ಇಂಡಿಯಾ ಎಕ್ಸ್‌ಪ್ರೆಸ್ ವಿಮಾನದ ಪೈಲಟ್ ಜ್ಲಾಟ್ಕೋ ಗುಸಿಕಾ ಬಜ್ಪೆಯ ಮಂಗಳೂರು ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದಲ್ಲಿ ವಿಮಾನವನ್ನ ಇಳಿಸೋದಕ್ಕೆ ಸಜ್ಜಾಗುತ್ತಿದ್ರು. ಅಷ್ಟರಲ್ಲಿ ಘೋರ ದುರಂತವೇ ಸಂಭವಿಸಿತ್ತು. ರನ್ವೇಯಲ್ಲಿ ಇಳಿಯಬೇಕಾದ ಜಾಗಕ್ಕಿಂತ ಸ್ವಲ್ಪ ಮುಂದೆ ವಿಮಾನ ಭೂಸ್ಪರ್ಶ ಮಾಡಿತು. ವೇಗವನ್ನ ನಿಯಂತ್ರಿಸಿ ವಿಮಾನವನ್ನ ಪೂರ್ತಿ ನಿಲ್ಲಿಸೋದಕ್ಕೆ ಇದ್ದುದು 2800 ಅಡಿ ಉದ್ದದ ರನ್ವೇ ಮಾತ್ರ. ಅಷ್ಟರಲ್ಲಿ ಪೈಲಟ್ ಬಾಯಿಂದ "ಓ ಮೈ ಗಾಡ್" ಎಂಬ ಉದ್ಗಾರ ಹೊರಬಿದ್ದಿತ್ತು. ಅನಾಹುತ ಸಂಭವಿಸಬಹುದು ಎಂಬ ಸುಳಿವು ಸಿಗುತ್ತಲೇ ಸಹ ಪೈಲಟ್ ಎಚ್.ಎಸ್. ಅಹ್ಲುವಾಲಿಯಾ ವಿಮಾನವನ್ನ ಮತ್ತೆ ಮೇಲಕ್ಕೆ ಹಾರಿಸುವಂತೆ ಪದೇ ಪದೇ ಸಲಹೆ ನೀಡಿದ್ರು. ಪೈಲಟ್ ಗುಸಿಕಾ ಕಡೆಗಣಿಸಿದ್ರು. ಪೈಲಟ್ ಬ್ರೇಕ್ ಹಾಕಿ ರಿವರ್ಸ್ ಥ್ರಸ್ಟ್ ಎಳೆದು ವಿಮಾನವನ್ನ ನಿಲ್ಲಿಸಲು ಯತ್ನಿಸುವಷ್ಟರಲ್ಲಿ ಅದು ರನ್ವೇ ಅಂಚನ್ನ ದಾಟಿ ರನ್ವೇ ತುದಿಯ ಸುರಕ್ಷತಾ ಪ್ರದೇಶಕ್ಕೆ ನುಗ್ಗಿತ್ತು. ಇನ್ನು ವಿಮಾನ ನಿಲ್ಲಿಸಲು ಸಾಧ್ಯವಿಲ್ಲ ಎಂಬುದನ್ನರಿತ ಪೈಲಟ್ ವಿಮಾನವನ್ನ ಮತ್ತೆ ಹಾರಾಟ ನಡೆಸಲು ಯತ್ನಿಸಿದ್ರು. ಇನ್ನೇನು ಮೇಲಕ್ಕೇರಿತು ಎನ್ನುವಷ್ಟರಲ್ಲಿ ವಿಮಾನದ ಬಲರೆಕ್ಕೆ ವಿಮಾನ ನಿಲ್ದಾಣದಲ್ಲಿ ಇನ್ಸ್ಟ್ರುಮೆಂಟ್ ಲ್ಯಾಂಡಿಂಗ್ ಸಿಸ್ಟಂನ ಲೋಕಲೈಸರ್ ಆಂಟೆನಾ ಅಳವಡಿಸಿದ್ದ ಗೋಪುರದ ಕಾಂಕ್ರೀಟ್ ರಚನೆಗೆ ಬಡಿದಿತ್ತು. ನಿಯಂತ್ರಣ ಕಳೆದುಕೊಂಡ ವಿಮಾನ ಬಜ್ಪೆಯ ಟೇಬಲ್ ಟಾಪ್ ವಿಮಾನ ನಿಲ್ದಾಣದ ಪಕ್ಕದಲ್ಲಿರುವ ಕೆಂಜಾರಿನ ಪ್ರಪಾತಕ್ಕೆ ಉರುಳಿತ್ತು. ಕೆಲವರು ಮುಂಜಾನೆಯ ಸಿಹಿ ನಿದ್ರೆಯಲ್ಲಿದ್ದರೆ ಇನ್ನುಳಿದವರು ಇನ್ನೇನು ಮನೆ ಸೇರಬಹುದೆಂಬ ತವಕದಲ್ಲಿದ್ದರು. ಆದರೆ ಪೈಲಟ್ ಮಾಡಿದ್ದ ಅರೆಕ್ಷಣದ ಅಚಾತುರ್ಯ ಅವರ ಭವಿಷ್ಯವನ್ನೇ ಕಿತ್ತುಕೊಂಡಿತ್ತು. ವಿಮಾನ ನೆಲಕ್ಕಪ್ಪಳಿಸಿದಾಗ ಸಂಭವಿಸಿದ ಸ್ಫೋಟದ ಬೆಂಕಿ ವಿಮಾನದಲ್ಲಿದ್ದ 4 ಮಕ್ಕಳು ಸೇರಿದಂತೆ 158 ಪ್ರಯಾಣಿಕರ ಜೀವವನ್ನೇ ಬಲಿ ಪಡೆದಿತ್ತು. ಅವರ ಮೃತದೇಹಗಳು ಗುರುತಿಸಲಾಗದಷ್ಟು ಸುಟ್ಟು ಕರಕಲಾಗಿದ್ದವು. ಈ ನಡುವೆಯೂ 8 ಮಂದಿ ಪವಾಡ ಸದೃಶವಾಗಿ ಬದುಕಿದ್ದರು. ವಿಮಾನ ಪತನದ ಸುದ್ದಿ ಮಿಂಚಿನಂತೆ ಹಬ್ಬಿತ್ತು. ವಿಮಾನ ಬಿದ್ದು 1 ಗಂಟೆ ಕಳೆಯುವಷ್ಟರಲ್ಲಿ ವಿಮಾನದ ಅವಶೇಷವಿದ್ದ ಕೆಂಜಾರಿನ ಪ್ರಪಾತದ ಬಳಿ 100 ಮಂದಿ ಸೇರಿದ್ದರು. ವಿಮಾನದಲ್ಲಿದ್ದ ಪ್ರಯಾಣಿಕರನ್ನ ರಕ್ಷಿಸುವ ಧಾವಂತದಲ್ಲಿದ್ದವರಿಗೆ ಸಿಕ್ಕಿದ್ದು ಕರಕಲಾದ ಮೃತದೇಹಗಳು ಮಾತ್ರ. ಸುಮಾರು 100 ಅಡಿಗೂ ಹೆಚ್ಚು ಆಳದ ಪ್ರಪಾತದಿಂದ ಪ್ರಯಾಣಿಕರ ಮೃತದೇಹಗಳನ್ನ ಮೇಲಕ್ಕೆತ್ತೋದು ಮತ್ತೊಂದು ಸವಾಲಾಗಿತ್ತು. ನಿಗಿ ಕೆಂಡದಂತಿದ್ದ ವಿಮಾನದ ಅವಶೇಷದ ಬಳಿಗೆ ಜನ ಸುಳಿಯಲು ಸಾಧ್ಯವಾಗದಷ್ಟು ಬಿಸಿ ಅಲ್ಲಿ ಆವರಿಸಿತ್ತು. ಕಿರಿದಾದ ರಸ್ತೆಯಲ್ಲೇ ಹರಸಾಹಸ ಪಟ್ಟು ಅಗ್ನಿಶಾಮಕ ವಾಹನಗಳನ್ನ ಸ್ಥಳಕ್ಕೆ ಕರೆಸಿ ನೀರು ಹಾಯಿಸಿದ ಬಳಿಕ ಒಂದೊಂದೇ ಮೃತದೇಹಗಳನ್ನ ಹೊರತೆಗೆಯಲಾಗಿತ್ತು. ಅಷ್ಟರಲ್ಲಿ ಮಳೆ ಶುರುವಾಗಿತ್ತು. ಅದ್ಯಾವುದನ್ನು ಲೆಕ್ಕಿಸದೆ ಸ್ಥಳೀಯರು ವಿಮಾನದಿಂದ ಮೃತದೇಹಗಳನ್ನ ಹೊರತೆಗೆಯುವ ಕಾಯಕದಲ್ಲಿ ಕೈಜೋಡಿಸಿದ್ದರು. ಇಳಿಜಾರಿನಲ್ಲಿ ಜಾರುತ್ತಿದ್ದ ಕಾಲುದಾರಿಯಲ್ಲಿ 158 ಮೃತದೇಹಗಳನ್ನ ಮೇಲಕ್ಕೆತ್ತುವಾಗ ಸಂಜೆಯಾಗಿತ್ತು. ಬಹುತೇಕ ಮೃತದೇಹಗಳನ್ನ ಮಂಗಳೂರಿನ ವೆನ್ಲಾಕ್ ಆಸ್ಪತ್ರೆಗೆ ಸಾಗಿಸಲಾಗಿತ್ತು. ದುರಂತದ ಸುದ್ದಿ ತಿಳಿದು ದಕ್ಷಿಣ ಕನ್ನಡ, ಚಿಕ್ಕಮಗಳೂರು, ಉಡುಪಿ ಜಿಲ್ಲೆಗಳ ಬೇರೆ ಬೇರೆ ಭಾಗಗಳಿಂದ, ಪಕ್ಕದ ಕೇರಳದಿಂದ ಬಂಧುಗಳು ಧಾವಿಸಿ ಬಂದಿದ್ದರು. ಆಸ್ಪತ್ರೆಗಳಲ್ಲಿ ಸಾಲಾಗಿ ಮಲಗಿಸಿದ್ದ ಗುರುತೇ ಸಿಗದ ಮೃತದೇಹಗಳ ಮುಂದೆ ತಮ್ಮವರನ್ನ ಗುರುತಿಸಲು ಸಾಧ್ಯವಾಗದೆ ಕಣ್ಣೀರಿಡುತ್ತಿದ್ದ ಬಂಧುಗಳನ್ನ ಸಂತೈಸುವ ಧೈರ್ಯ ಅಲ್ಲಿ ಯಾರಿಗೂ ಇರಲಿಲ್ಲ. ಸಾಲು ಸಾಲು ಮೃತದೇಹಗಳಲ್ಲಿ ಯಾವುದು ತಮ್ಮದೆಂದು ಗುರುತಿಸಲಾಗದೆ ಬಹುತೇಕ ಕುಟುಂಬಗಳು ಅಸಹಾಯಕರಾಗಿದ್ದರು. ಕೆಲವರು ಇನ್ಯಾರದೋ ದೇಹಗಳನ್ನ ತಮ್ಮವೆಂದು ಭಾವಿಸಿ ಮನೆಗೆ ಒಯ್ದಿದ್ದರು. 12 ಮೃತದೇಹಗಳು ಯಾವ ಕುಟುಂಬಕ್ಕೆ ಸೇರಿದ್ದು ಎಂದು ಪತ್ತೆ ಹಚ್ಚಲು ಕೊನೆಗೂ ಸಾಧ್ಯವಾಗಲೇ ಇಲ್ಲ. ಆ ಕಳೇಬರಗಳನ್ನ ತಣ್ಣೀರು ಬಾವಿಗೆ ಹೋಗುವ ರಸ್ತೆ ಬಳಿ ಕೆಲ ದಿನಗಳ ಬಳಿಕ ಸಾಮೂಹಿಕವಾಗಿ ದಫನ ಮಾಡಲಾಯಿತು. ಈ ವಿಮಾನ ದುರಂತದಲ್ಲಿ ಮೃತಪಟ್ಟವರ ಸ್ಮರಣಾರ್ಥ ಕೂಳೂರು ಸೇತುವೆ ಬಳಿ ತಣ್ಣೀರು ಬಾವಿ ರಸ್ತೆ ಪಕ್ಕ ಸ್ಮಾರಕವನ್ನ ನಿರ್ಮಿಸಲಾಗಿದೆ. ದಕ್ಷಿಣ ಕನ್ನಡ ಜಿಲ್ಲಾಡಳಿತ ಪ್ರತಿ ವರ್ಷವೂ ಮೇ 22ರಂದು ಶ್ರದ್ಧಾಂಜಲಿ ಕಾರ್ಯಕ್ರಮ ಹಮ್ಮಿಕೊಳ್ಳುತ್ತಾ ಬಂದಿದೆ. ನಮ್ಮ ಕಾರ್ಯಕ್ರಮಗಳನ್ನ ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕಾನ್ ಒತ್ತಿ ನಮ್ಮನ್ನ ಬೆಂಬಲಿಸಿ. ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಅದನ್ನ ಬೇರೆಯವರಿಗೂ ವಾಟ್ಸ್ಆಪ್ ಮೂಲಕ ಶೇರ್ ಮಾಡಿ. ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ. ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ. ಧನ್ಯವಾದಗಳು.